ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಶ್ರೀಕಾಂತ್ ಅಂತ. ನಾನು ಪ್ರೇರಣಾ ಫುಡ್ ಪ್ರಾಡಕ್ಟ್ಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಎಲ್ಲವನ್ನು ತಯಾರಿಸುವಂಥದ್ದು. ಅದರಲ್ಲಿ ಸಾರಿನ ಪುಡಿ, ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ, ಪುಳಿಯೋಗರೆ ಪುಡಿ ಹಾಗೂ ಪುಳಿಯೋಗರೆ ಗೊಜ್ಜು ಮತ್ತು ನಾನಾ ಥರದ ಚಟ್ನಿ ಪುಡಿಗಳನ್ನು ಕೂಡ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಟಿನುಂಡೆ ಮಾಡಿ ತೋರಿಸೋಣ ಅಂತ ಅಭಿಪ್ರಾಯ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಅಂಟು, ಖರ್ಜೂರ, ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ, ಕೊಬ್ಬರಿ ಮತ್ತು ಅಕ್ರೋಟ್, ಆಮೇಲೆ ಕುಂಬಳ ಬೀಜ, ಕಲ್ಲಂಗಡಿ ಬೀಜ ಇವೆಲ್ಲವನ್ನು ಹಾಕಿ, ಸೂರ್ಯಕಾಂತಿ ಬೀಜ, ಅಂಟು ಇದಿಷ್ಟನ್ನು ಉಪಯೋಗಿಸುವಂಥದ್ದು. ಇದಕ್ಕೆ ಕೆಂಪು ಕಲ್ಲು ಸಕ್ಕರೆ ಮತ್ತು ಬೆಲ್ಲವನ್ನು ಹಾಕಿ ಪಾಕ ಮಾಡಿಕೊಂಡು ಪಾಕದ ಹದವನ್ನು ನೋಡಿ ತೆಗೆದು ಇಲ್ಲಿ ಕೆಂಪು ಕಲ್ಲು ಸಕ್ಕರೆ ಹಾಗೂ ಬೆಲ್ಲವನ್ನು ಹಾಕಿ ಪಾಕವನ್ನು ಮಾಡ್ತಾಯಿದ್ದೀನಿ. ಈ ಪಾಕವನ್ನು ಒಂದು ಸ್ವಲ್ಪ ಗಟ್ಟಿಯಾಗಬೇಕು, ತುಂಬ ಗಟ್ಟಿಯಾಗಬಾರ್ದು. ತುಂಬ ಗಟ್ಟಿಯಾದರೆ ಉಂಡೆ ಕಲ್ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ನೀರಿನ ಪಾಕ ಬರೋ ಥರ ಮಾಡ್ಕೋಬೇಕು. ಇಲ್ಲಿ ಎಲ್ಲವನ್ನು ಹಾಕಿ ತುಪ್ಪದಲ್ಲಿ ಹುರಿದಿರೋದು, ತುಪ್ಪದಲ್ಲಿ ಹುರಿದು ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಒಂಚೂರು ಮಿಕ್ಸಿಯಲ್ಲಿ ಹಾಕಿ, ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗಾಗಿ ತುಂಬ ಹೀಗೆ ತರಿಯಾಗಿ ಪುಡಿ ಮಾಡಿಕೊಂಡು ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಬೇಕು. ಪಾಕ ಹೀಗೆ ರೆಡಿಯಾಗಿದೆ. ಹೀಗೆ ಪಾಕವನ್ನು ಹಾಕಿಕೊಂಡು ಉಂಡೆ ಮಾಡಬೇಕು. ಈಗ ಅಂಟಿನುಂಡೆ ತಯಾರಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸಹಕಾರಿಯಾಗಿದೆ. ಇದು ಬಾಣಂತಿಯರಿಗೆ ಹಾಗೂ ವಯಸ್ಸಾದವರಿಗೆ ಕೂಡ ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು ಎಲ್ಲ ಇರೋರು ಕೂಡ ಇದನ್ನು ದಿನಕ್ಕೆ ಒಂದು ಸ್ವೀಕರಿಸಬಹುದು. ಯಾರಿಗಾದರೂ ಬೇಕಾದಲ್ಲಿ ನನ್ನ ಈ ನಂಬರಿಗೆ ಕರೆ ಮಾಡಿ. ಫೋನ್ ನಂಬರ್ 9945120301. ನಮಸ್ಕಾರ.